ನಮಸ್ಕಾರ ಗುರು ಮೈರಿಸ್ ಟೆಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಮೇ 18. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು RCB ಮತ್ತೆ CSK ಮ್ಯಾಚ್ ಇದೆ. IPL ಫೈನಲ್ ಅಲ್ಲಿ ಇಷ್ಟೊಂದು ಕ್ರೇಜ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆದ್ರೆ ಇವತ್ತಿನ ಮ್ಯಾಚ್ RCB ಮತ್ತೆ CSK ನಡುವೆ ನಡೀತಾ ಇರುವಂತ ಮ್ಯಾಚ್ ಅಲ್ಲಿ ಇರುವಂತ ಕ್ರೇಜ್ ಯಾವ ಮ್ಯಾಚ್ ಅಲ್ಲೂ ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಇಷ್ಟೊಂದು ಕ್ರೇಜು ಅಂತ ಹೇಳಿದ್ರೆ ಇವತ್ತು ಗೆಲ್ಲುವಂತ ಮ್ಯಾಚ್ RCBಗೆ ಪ್ಲೇ ಆಫ್ಗೆ ಹೋಗುವಂತ ದಾರಿ ತಂದ್ಕೊಡುತ್ತೆ. ಸೊ ನಾವು ಪ್ಲೇ ಆಫ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ಸ್ಟ್ರಾಟಜಿನ ಪ್ಲಾನ್ ಮಾಡಬೇಕು, ಯಾವ ರೀತಿ ಗೆಲ್ಬೇಕು ಅನ್ನೋದು ನೀವು ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ. ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಮತ್ತೆ ಮೀಮ್ಸ್ ಅಲ್ಲಿ ಆಲ್ರೆಡಿ ಪಬ್ಲಿಷ್ ಆಗಿದೆ. ಏನಪ್ಪಾ ಸ್ಟ್ರಾಟಜೀಸ್ ಅಂತ ಹೇಳಿದ್ರೆ, ಇವತ್ತು ಡೇಟ್ 18, ನಮ್ಮ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಕೂಡ 18. ಅದ್ರ ಜೊತೆಗೆ ನಾವು ವಿನ್ ಆಗ್ಬೇಕಾದ್ರೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ನಾವು 18 ರನ್ ಇಂದ CSKನ ಸೋಲಿಸಬೇಕು. ಅದೇ ನಾವು ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ 18.1 ಓವರ್ ಅಲ್ಲಿ ನಾವು ಚೇಸ್ ಮಾಡಿ ವಿನ್ ಆಗ್ಬೇಕು. ಇದೇ ನಮ್ಮ ಸ್ಟ್ರಾಟಜಿ. ಈ ನಂಬರ್ ಯಾವ ರೀತಿ ಬಂತು, ಈ ನಂಬರ್ ಬರೋದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡಿದ್ರು ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬೇಸಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಟೂರ್ನಮೆಂಟ್, ದೊಡ್ಡ ಟೂರ್ನಮೆಂಟ್ ನಡೆದ್ರೆ 10 ರಿಂದ 12 ಟೀಮ್ ಇದ್ದಂತ ಟೂರ್ನಮೆಂಟ್ ಅಲ್ಲಿ ಎಷ್ಟೊಂದು ಮ್ಯಾಚಸ್ ಪಾಯಿಂಟ್ಸ್ ಈಕ್ವಲ್ ಆಗುತ್ತೆ. ಅಂತ ಮ್ಯಾಚಸ್ಗಳಲ್ಲಿ ನಾವು ನೆಕ್ಸ್ಟ್ ಕ್ರೈಟೀರಿಯಾನ ಚೆಕ್ ಮಾಡೋದು ನೆಟ್ ರನ್ ರೇಟ್. ಈ ನೆಟ್ ರನ್ ರೇಟ್ ಅನ್ನೋದು ಪ್ರತಿಯೊಂದು ಮ್ಯಾಚ್ ಅಲ್ಲೂ ಕ್ಯಾಲ್ಕುಲೇಟ್ ಮಾಡುವಂತ ಒಂದು ವ್ಯಾಲ್ಯೂ. ಏನಪ್ಪಾ ಫಾರ್ಮುಲಾ ನೆಟ್ ರನ್ ರೇಟ್ಗೆ ಅಂತ ಹೇಳಿದ್ರೆ, NRR is equal to total runs scored while batting divided by total over faced. ಅದನ್ನ ನಾವು ಮೈನಸ್ ಮಾಡಬೇಕು. ಯಾವ್ದ್ರ ಜೊತೆಗೆ? ಟೋಟಲ್ ರನ್ಸ್ ಗಿವನ್ ವೈಲ್ ಬಾಲಿಂಗ್ ಡಿವೈಡೆಡ್ ಬೈ ಟೋಟಲ್ ಓವರ್ಸ್ ಬೌಲ್ಡ್. ಇದನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಸೊ ಮೊದಲನೇ ಭಾಗ ಟೋಟಲ್ ರನ್ಸ್ ಸ್ಕೋರ್ಡ್ ವೈಲ್ ಬ್ಯಾಟಿಂಗ್. ಸೊ ನಾವು ಬ್ಯಾಟ್ ಮಾಡ್ಬೇಕಾದ್ರೆ ಎಷ್ಟು ಟೋಟಲ್ ರನ್ಸ್ ಕಲೆ ಹಾಕಿದೀವಿ, ಎಷ್ಟು ಓವರ್ಸ್ ಒಳಗಡೆ, ಸೊ ಅನ್ನೋದು ಮೊದಲನೇ ಭಾಗ. ಎರಡನೇ ಭಾಗ, ನಾವು ಬಾಲಿಂಗ್ ಮಾಡ್ಬೇಕಾದ್ರೆ ಎಷ್ಟು ರನ್ಸ್ ಅಪೋಸಿಟ್ ತಂಡಕ್ಕೆ ಕೊಟ್ಟಿದೀವಿ, ಅದ್ರ ಜೊತೆಗೆ ಎಷ್ಟು ಓವರ್ಸ್ ನಾವು ಬಾಲ್ ಮಾಡಿದೀವಿ. ಸೊ ಇದು 4 ಡೇಟಾನ ಈ ಫಾರ್ಮುಲಾದಲ್ಲಿ ಹಾಕಿ ಮೈನಸ್ ಮಾಡಿದಾಗ ಸಿಗುವಂತ ನಂಬರೇ ನೆಟ್ ರನ್ ರೇಟ್. ಇದನ್ನೇ ನಾವು ಪ್ರತಿಯೊಂದು ತಂಡದಲ್ಲಿ ನಾವು ನೆಟ್ ರನ್ ರೇಟ್ ಅನ್ನೋ ಕಾಲಮ್ ಅಲ್ಲಿ ನೋಡ್ತಾ ಬರ್ತೀವಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ದೊಡ್ಡ ದೊಡ್ಡ ಟೂರ್ನಮೆಂಟ್ ಅಲ್ಲಿ. ಯಾವಾಗ 3-4 ತಂಡಗಳ ನಡುವೆ ಪಾಯಿಂಟ್ಸ್ ಅನ್ನೋದು ಈಕ್ವಲ್ ಆದಾಗ ಇದೇ ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ. ಸೊ ಈ ಡಿಸೈಡಿಂಗ್ ಫ್ಯಾಕ್ಟರ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಇನ್ನು ಮುಂದಕ್ಕೆ, ಕೆಲವು ಯಾವ ಕಂಡೀಷನ್ಸ್ ಇರುತ್ತೆ. ಸೊ ಆಬ್ವಿಯಸ್ಲಿ ಒಂದು ಫಾರ್ಮುಲಾ ಅಂತ ಹೇಳಿದ್ರೆ ಕಂಡೀಷನ್ಸ್ ಇದ್ದೇ ಇರುತ್ತೆ. ಇಲ್ಲೂ ಕೂಡ 2 ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸ್ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ. RCB ಮತ್ತೆ CSK ಮ್ಯಾಚ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಫಸ್ಟ್ ಮ್ಯಾಚ್ ಎಕ್ಸಾಂಪಲ್ ಇದು. ಸೊ RCB ಫಸ್ಟ್ ಬ್ಯಾಟಿಂಗ್ ಆಡಿತ್ತು, 173 ರನ್ ಸ್ಕೋರ್ ಮಾಡಿತ್ತು 20 ಓವರ್ಸ್ ಅಲ್ಲಿ. CSK 18.4 ಓವರ್ಸ್ ಅಲ್ಲಿ ಇದನ್ನ ಚೇಸ್ ಮಾಡಿತ್ತು. ಸೊ ನಾವು ಇದನ್ನ ನೆಟ್ ರನ್ ರೇಟ್ ನ ಕ್ಯಾಲ್ಕುಲೇಟ್ ಮಾಡೋಣ ಇವಾಗ. ಸೊ ಟೋಟಲ್ ರನ್ ಸ್ಕೋರ್ಡ್ RCB ಎಷ್ಟು ಸ್ಕೋರ್ ಮಾಡಿತ್ತು? 173. ಅದೇ ರೀತಿ ಎಷ್ಟು ಓವರ್ ಫೇಸ್ ಮಾಡಿತ್ತು? ಇಲ್ಲಿ 20 ಓವರ್ ಫೇಸ್ ಮಾಡಿತ್ತು. ಸೊ ಇದೆರಡನ್ನು ನಾನು ಇವಾಗ ಡಿವೈಡ್ ಮಾಡ್ತೀನಿ. ಸೊ 8.650. ಸೊ ಅದಾದ್ಮೇಲೆ ಮತ್ತೆ ಎಷ್ಟು ಓವರ್ಸ್, ಎಷ್ಟು ರನ್ಸ್ ಕೊಟ್ಟಿದ್ದೀವಿ ನಾವು CSKಗೆ? 176 ಅನ್ನೋದು ಇಲ್ಲಿ ನಾನು ಟೈಪ್ ಮಾಡ್ತೀನಿ. ಎಷ್ಟು ಓವರ್ಸ್ ಬಾಲ್ ಮಾಡಿದೀವಿ? 18.4. ಅಂದ್ರೆ ಎಷ್ಟು ರನ್ಸ್ ನಾವು ಕೊಟ್ಟಿದ್ದೀವಿ ಅಂದ್ರೆ CSK ಎಷ್ಟು ಸ್ಕೋರ್ ಮಾಡ್ತು ಅಂತ. ಸೊ ಇವಾಗ ಇದನ್ನು ಕೂಡ ನಾನು ಡಿವೈಡ್ ಮಾಡ್ತೀನಿ. ಡಿವೈಡ್ ಮಾಡಿದ್ಮೇಲೆ ಇದು ಎರಡನ್ನು ನಾನು 8.6 ಅಂಡ್ 9.5 ಎರಡನ್ನು ನಾನು ಮೈನಸ್ ಮಾಡಿದ್ರೆ ಬರುವಂತ ವ್ಯಾಲ್ಯೂನೇ ನೆಟ್ ರನ್ ರೇಟ್. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಮ್ಯಾಚ್ ಅಲ್ಲಿ ನಮ್ಗೆ ಇದ್ದಂತ ರನ್ ರೇಟು -0.915. ಸೊ ಇದು ನಾರ್ಮಲ್ ಆಗಿ ಮಾಡುವಂತ ಕ್ಯಾಲ್ಕುಲೇಷನ್. ನಿಮ್ಗೆ ಮೊದಲೇ ಹೇಳಿರೋ ಹಾಗೆ ಯಾವುದೇ ಒಂದು ಫಾರ್ಮುಲಾ ತಗೊಂಡ್ರು ನಾವು ಕಂಡೀಷನ್ಸ್ ಇದ್ದೇ ಇರುತ್ತೆ. ಅದೇ ರೀತಿ ಈ ಫಾರ್ಮುಲಾದಲ್ಲೂ ಕೂಡ ಒಂದು ಕಂಡೀಷನ್ ಇದೆ. ಏನಪ್ಪಾ ಕಂಡೀಷನ್ ಅಂತ ಹೇಳಿದ್ರೆ, ಇಲ್ಲಿ ನೀವು ಓದ್ಬೋದು. ಕೇಸ್ 1, ಇಫ್ ಎ ಮ್ಯಾಚ್ ಫಿನಿಶಸ್ ಇನ್ ದ ಮಿಡಲ್ ಆಫ್ ಎನ್ ಓವರ್, ದೆನ್ ಪರ್ಸೆಂಟೇಜ್ ಆಫ್ ದಿ ಬಾಲ್ ಫೇಸ್ಡ್ ಇನ್ ದಟ್ ಓವರ್ ಶುಡ್ ಬಿ ಕನ್ಸಿಡರ್ಡ್. ಅಂದ್ರೆ ಏನರ್ಥ? 18ನೇ ಓವರ್ ನಾವು ಬಾಲ್ ಮಾಡ್ತಿದ್ದೋ, ಕಂಪ್ಲೀಟ್ ಆಗಿ ನಾವು ಕಂಪ್ಲೀಟ್ ಮಾಡೋದಕ್ಕಾಗ್ಲಿಲ್ಲ. ಯಾಕಂದ್ರೆ 18.4 ಓವರ್ಸ್ ಅಲ್ಲೇ ಮ್ಯಾಚ್ ಮುಗೀತು, ಇನ್ನ 2 ಬಾಲ್ ಬಾಕಿ ಇದ್ದಾಗ್ಲೇನೆ ಮುಗೀತು. ಆದ್ರಿಂದ ಈ ಓವರ್ಸ್ದು ಪರ್ಸೆಂಟೇಜ್ ಕಂಡುಹಿಡಿಬೇಕು ನಾವು. ಏನಾಗಂದ್ರೆ ಪರ್ಸೆಂಟೇಜ್ ಅಂತ ಹೇಳಿದ್ರೆ, ಸೊ ನಾವು ಒಂದು ಓವರ್ ಅಲ್ಲಿ 6 ಬಾಲ್ ಇರುತ್ತೆ, ಹೌದಾ? ಇವಾಗ ನಾವು 4 ಬಾಲ್ ಮಾಡಿದೀವಿ ಆ ಓವರ್ ಅಲ್ಲಿ.
ಸೊ ಎಷ್ಟು ಪರ್ಸೆಂಟೇಜ್ ಆಯಿತು ಆ ಓವರ್ ಫಿನಿಶು? 4/6 ಮಾಡಿದಾಗ ನಮಗೆ 4/6 ಮಾಡಿದಾಗ ಬರುವಂಥ ಆನ್ಸರು 0.66, ಅಂದರೆ 66% ಆ ಓವರು ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸೊ ನಾವು ಇಲ್ಲಿ ಟೋಟಲ್ ಓವರ್ ಬೋಲ್ಡ್ ಇದರಲ್ಲಿ ಎಂಟ್ರಿ ಮಾಡಬೇಕಾಗಿರುವಂಥ ವ್ಯಾಲ್ಯೂ ಬಂದು 8.4 ಅಲ್ಲ, 8.66 ಈ ವ್ಯಾಲ್ಯೂನ ನಾವು ಎಂಟ್ರಿ ಮಾಡಬೇಕು. ಅದಾದಮೇಲೆ ನಾವು ಇದೆರಡನ್ನು ಡಿವೈಡ್ ಮಾಡಬೇಕು. ಸೊ ಇವಾಗ ಬಂದಂಥ ವ್ಯಾಲ್ಯೂ ನಮಗೆ 9.432. ಈ ಕೇಸ್ ಯಾವಾಗ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ 20 ಓವರ್ ಒಳಗಡೆ ಮ್ಯಾಚ್ ಮುಗೀತು ಅಂತ ಹೇಳಿದ್ರೆ ಯಾವ ಓವರಲ್ಲಿ ಮುಗ್ದಿರುತ್ತೆ ಆ ಓವರ್ದು ನಾವು ಬಾಲ್ ಪರ್ಸೆಂಟೇಜ್ನ ಕಂಡುಹಿಡಿಯಬೇಕು. ಎಷ್ಟು ಪರ್ಸೆಂಟೇಜು ಆ ಓವರ್ ಕಂಪ್ಲೀಟ್ ಆಯಿತು ಅಂತ ಅರ್ಥ. ಓಕೆ, ಸೊ ಈ ವ್ಯಾಲ್ಯೂನ ಹಾಕಿದ್ದೀವಿ. 8.4 ಬಂದ್ಲು 8.66. ಇದು ಯಾವ ರೀತಿ ಬಂತು ಅಂತ ಅರ್ಥ ಆಯಿತು ಅಂತ ನಾನು ಅನ್ಕೋತೀನಿ. ಸೊ ಆಮೇಲೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಇದೆರಡನ್ನು ನಾವು ಮೈನಸ್ ಮಾಡ್ತೀವಿ. ಮತ್ತೆ ಮೈನಸ್ ಮಾಡಿದ್ಮೇಲೆ ಬಂದಂಥ ಆನ್ಸರೇ ಕರೆಕ್ಟ್ ರನ್ ರೇಟ್, ಅದೇ -0.782. ಈ ಮ್ಯಾಚಿನ RCB ರನ್ ರೇಟ್ ಬಂದು -0.782. CSK ರನ್ ರೇಟು ಕೂಡ ಸೇಮೇ ಇರುತ್ತೆ, ಆದರೆ ಅದು ಪಾಸಿಟಿವ್ ಸೈನಲ್ಲಿ ಇರುತ್ತೆ. ಇದು ಕಂಡೀಷನ್ 1 ಈ ಫಾರ್ಮುಲಾ ಯೂಸ್ ಮಾಡಬೇಕಾದ್ರೆ. ಈ ಕಂಡೀಷನ್ ಯಾವಾಗ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಚೇಸ್ ಮಾಡಬೇಕಾದ್ರೆ, ನಾವು ಯಾವಾಗ ಒಂದು ಓವರ್ ಒಳಗಡೆನೆ 20 ಓವರ್ ಒಳಗಡೆನೆ ಮುಗಿಸ್ತೋ ಮ್ಯಾಚು ಅಂತ ಹೇಳಿದ್ರೆ ಅವಾಗ ಈ ಕಂಡೀಷನ್ಸ್ನ ಅಪ್ಲೈ ಮಾಡಬೇಕು. ಸೊ ಇವಾಗ ಎರಡನೇ ಕಂಡೀಷನ್ಸ್ಗೆ ಹೋಗೋಣ. ಎರಡನೇ ಕಂಡೀಷನ್ಸ್ಗೆ ನಾನು ಎಕ್ಸಾಂಪಲ್ ತಗೋತಾ ಇರೋದು ಮ್ಯಾಚ್ ಬಿಟ್ವೀನ್ LSG ಅಂಡ್ RCB. ಇದರಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ RCB ಸೆಕೆಂಡ್ ಬ್ಯಾಟಿಂಗ್ ಆಡ್ತು. ಸೊ ಟೋಟಲ್ ರನ್ ಎಷ್ಟು ಸ್ಕೋರ್ ಮಾಡಿತ್ತು? 153 ಸ್ಕೋರ್ ಮಾಡಿತ್ತು. ಟೋಟಲ್ ಓವರ್ ಎಷ್ಟು ಫೇಸ್ ಮಾಡಿತ್ತು? 19.4 ಓವರ್ ಫೇಸ್ ಮಾಡಿತ್ತು. ಇದನ್ನ ನಾನು ಡಿವೈಡ್ ಮಾಡ್ತೀನಿ. ಅದಾದ್ಮೇಲೆ RCB ಬಾಲಿಂಗ್ ಅಲ್ಲಿ ಎಷ್ಟು ರನ್ಸ್ ಕೊಟ್ಟಿತ್ತು? 181. ಎಷ್ಟು ರನ್ಸ್ ಕೊಟ್ಟಿತ್ತು ಅಂದ್ರೆ LSG ಎಷ್ಟು ಸ್ಕೋರ್ ಮಾಡಿತ್ತು ಬ್ಯಾಟಿಂಗ್ ಅಲ್ಲಿ ಅಂತ. ಸೊ ಎಷ್ಟು ಓವರ್ ಬಾಲ್ ಮಾಡಿತ್ತು RCB? ಕಂಪ್ಲೀಟ್ 20 ಓವರ್ಸ್ ಮಾಡಿತ್ತು. ಸೊ ಇಲ್ಲಿ ನಾನು ವ್ಯಾಲ್ಯೂ ಎಂಟ್ರಿ ಮಾಡ್ತಾ ಇದ್ದೀನಿ, ಇನ್ನ ಕಂಡೀಷನ್ ಅಪ್ಲೈ ಮಾಡಿಲ್ಲ. ಈ ಎರಡನೇ ಕಂಡೀಷನ್ ಯಾವಾಗ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಯಾವಾಗ ಒಂದು ತಂಡ ಆಲ್ಔಟ್ ಆಗುತ್ತೆ ವಿತಿನ್ ಎ ಓವರ್, ಅಂದ್ರೆ 20 ಓವರ್ ಒಳಗಡೆ ಯಾವಾಗ ಒಂದು ತಂಡ ಆಲ್ಔಟ್ ಆಗುತ್ತೆ ಆವಾಗ ಈ ಕಂಡೀಷನ್ಸ್ ಬರುತ್ತೆ. ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ RCB ಆಲ್ಔಟ್ ಆಗಿದೆ 19.4 ಓವರ್ಸ್ ಅಲ್ಲಿ. ನಾವು ನೆಟ್ ರನ್ ರೇಟ್ ಅಲ್ಲಿ ಆಲ್ಔಟ್ ಆದಂತ ಕೇಸಲ್ಲಿ ನೆಟ್ ರನ್ ರೇಟು 20 ಓವರ್ಗೆ ಕನ್ಸಿಡರ್ ಮಾಡಬೇಕು. ಯಾವತ್ತು ನಾವು 19.4ನ ಕನ್ಸಿಡರ್ ಮಾಡಬಾರ್ದು ಆಲ್ಔಟ್ ಆದಂತ ಕಂಡೀಷನ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ತಂಡ 16th ಓವರಲ್ಲೇ ಆಲ್ಔಟ್ ಆಯ್ತು ಅಂತ ಹೇಳಿದ್ರೆ ನಾವು ನೆಟ್ ರನ್ ರೇಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಟೋಟಲ್ ಓವರ್ 20 ಅಂತ ಎಂಟ್ರಿ ಮಾಡಬೇಕು. 20 ಅಂತ ಎಂಟ್ರಿ ಮಾಡಿದ್ಮೇಲೆ ಬರುವಂತ ವ್ಯಾಲ್ಯೂನ ನಾವು ಮೈನಸ್ ಮಾಡ್ತೀವಿ. ಅವಾಗ ಏನ್ ಬರುತ್ತೆ? -1.0, 1.40. ಇದೇ RCBಯ ಈ ಮ್ಯಾಚಿನ ರನ್ ರೇಟ್. ಸೊ ಕಂಡೀಷನ್ 1 ಏನ್ ಹೇಳುತ್ತೆ? ಚೇಸ್ ಮಾಡಬೇಕಾದ್ರೆ ವಿತಿನ್ ಎನ್ ಓವರ್, ಇನ್ ಬಿಟ್ವೀನ್ ಓವರ್ ಅಲ್ಲಿ ಮ್ಯಾಚ್ನ ಮುಗಿಸಿದ್ರೆ ಆ ಓವರ್ನ ಪರ್ಸೆಂಟೇಜ್ನ ತಗೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ಕಂಡೀಷನ್ 2 ಏನ್ ಹೇಳುತ್ತೆ? ಆಲ್ಔಟ್ ಆಯ್ತು ಅಂತ ಹೇಳಿದ್ರೆ ಸೊ ಆ ಮ್ಯಾಚ್ನ ಕಂಪ್ಲೀಟ್ ಓವರ್ ಏನಿದೆ 20 ಓವರ್ಸ್ ಇದ್ರೆ 20 ಎಂಟ್ರಿ ಮಾಡಬೇಕು, 50 ಓವರ್ ಮ್ಯಾಚ್ ಇದ್ರೆ 50 ಅಂತ ಎಂಟ್ರಿ ಮಾಡಬೇಕು. ಓಕೆ, ಇದೇ ಈ ಎರಡು ಕಂಡೀಷನ್ಸ್. ಇವಾಗ ಬರೋಣ ನಾವು IPL ಫುಲ್ ಟೂರ್ನಮೆಂಟ್. ಸೊ ಇವಾಗ ಈ ಲಿಸ್ಟ್ ಒಂದು ದೊಡ್ಡ ಲಿಸ್ಟ್ ನೀವು ನೋಡ್ಬೋದು. ಇದು ಏನಿದೆ ಟೇಬಲ್ಲು, ಇದು RCB ಮ್ಯಾಚಸ್ ಇಲ್ಲಿವರೆಗೂ ಆಡಿರುವಂಥ ಮ್ಯಾಚಸ್. ಇಲ್ಲಿ ಫಸ್ಟ್ ಕಾಲಮ್ ನಂಬರ್ ಆಫ್ ಮ್ಯಾಚಸ್ ಹೇಳುತ್ತೆ. ಸೊ 13 ಮ್ಯಾಚ್ ಆಡಿದ್ದೀವಿ, ಯಾರ್ಯಾರ ಮೇಲೆ ಆಡಿದ್ದೀವಿ ಅನ್ನೋದು ಇಲ್ಲಿದೆ. ಅದೇ ರೀತಿ ನೀವು RCB ಬ್ಯಾಟಿಂಗ್ ಇಲ್ಲಿ ನೋಡ್ಬೋದು, ಎಷ್ಟು ಸ್ಕೋರ್ ಮಾಡಿತ್ತು, ಎಷ್ಟು ಓವರ್ ತಗೊಂಡಿತ್ತು ಸ್ಕೋರ್ ಮಾಡೋದಕ್ಕೆ ಅನ್ನೋದು ಇಲ್ಲಿದೆ. ಅದಾದ್ಮೇಲೆ ಬಾಲಿಂಗ್ ಮಾಡ್ಬೇಕಾದ್ರೆ ಎಷ್ಟು ರನ್ಸ್ ಕೊಟ್ಟಿತ್ತು, ಎಷ್ಟು ಓವರ್ ಬಾಲಿಂಗ್ ಮಾಡಿತ್ತು RCB ಅನ್ನೋದು ಇಲ್ಲಿದೆ. ಸೊ ಇವಾಗ ನಾವು 1 by 1 ಕಂಡೀಷನ್ಸ್ ಅಪ್ಲೈ ಮಾಡ್ತಾ ಹೋಗೋಣ. ಈಗ ಆಸ್ ಆಫ್ ನಾವು ಕಲರ್ಸ್ನ ನೀವು ಏನು ಕಲರ್ ಐಡೆಂಟಿಫೈ ಮಾಡಿದ್ನಿ ಇದ್ರೊಳಗಡೆ ಗ್ರೀನು ಮತ್ತು ಆರೆಂಜು ಅದನ್ನು ಕನ್ಸಿಡರ್ ಮಾಡಬೇಡಿ. ಇವಾಗ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಈ ಕೇಸ್ ತೊಗೊಳ್ಳೋಣ. ಮೊದಲನೇ ರೋ
ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ RCB 173 ರನ್ಸ್ ಸ್ಕೋರ್ ಮಾಡಿತ್ತು 20 ಓವರಲ್ಲಿ. ಅದೇ RCB ಬೌಲಿಂಗ್ ಮಾಡಬೇಕಾದ್ರೆ 176 ಕೊಟ್ಟಿತ್ತು. ಯಾವಾಗ 18.4 ಓವರ್ಸಲ್ಲಿ ಕೊಟ್ಟಿತ್ತು. ಆದರೆ ನಾವು 18.4 ಓವರ್ಸ್ ತೊಗೊಳೋದಕ್ಕಾಗಲ್ಲ. ಈ ಓವರ್ನ ಪರ್ಸೆಂಟೇಜ್ ಕಂಡುಹಿಡಿಬೇಕು. ಈ ಓವರ್ ಪರ್ಸೆಂಟೇಜ್ ಎಷ್ಟು ಬರುತ್ತೆ? 0.667. ಸೊ ಈ 0.667ನ 18 ಜೊತೆಗೆ ಆ್ಯಡ್ ಮಾಡಬೇಕು. ಅದೇ 18.667. ಸೊ ಇವಾಗ ನೆಕ್ಸ್ಟ್ ಮ್ಯಾಚ್ ಬರೋಣ. ಪಂಜಾಬ್ ಎಗೇನೆಸ್ಟ್ ಆಡ್ದು. ಅದರಲ್ಲಿ ನಾವು 178 ರನ್ ಸ್ಕೋರ್ ಮಾಡಿದ್ವು ಫಸ್ಟ್ ಬ್ಯಾಟಿಂಗ್ ಅಲ್ಲಿ. ಸೊ ಇಲ್ಲಿ ನಾವು ಪಂಜಾಬ್ 176 ರನ್ ಸ್ಕೋರ್ ಮಾಡಿತ್ತು 20 ಓವರಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿ. ಸೆಕೆಂಡ್ ಬ್ಯಾಟಿಂಗ್ ಅಲ್ಲಿ ನಾವು 19.2 ಓವರ್ಸ್ ಅಲ್ಲೇನೆ ಮ್ಯಾಚ್ ಮುಗಿಸ್ತು. ಸೊ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಇನ್ ಬಿಟ್ವೀನ್ ಓವರಲ್ಲಿ ಮ್ಯಾಚ್ ಮುಗಿಸಿದ್ರೆ ಚೇಸಿಂಗ್ ಅಲ್ಲಿ ನಾವು ಬಾಲಿಂಗ್ ಪರ್ಸೆಂಟೇಜ್ನ ತಗೋಬೇಕು. 9.2 ಅದ್ರ ಪರ್ಸೆಂಟೇಜ್ ತಗೊಂಡಾಗ ಬರುವಂಥದ್ದು 0.333. ಈ 0.333ನ ನಾನು 19 ಜೊತೆಗೆ ಆ್ಯಡ್ ಮಾಡಿದ್ರೆ ಬರುವಂಥ ಆನ್ಸರು 19.33. ಸೊ ಇದನ್ನ ತಗೋಬೇಕು ನಾವು. ಓಕೆ, ಅದೇ ರೀತಿ ಮೂರನೇದು KKR ಅಲ್ಲಿ ಏನಾಗಿತ್ತು? RCB ಫಸ್ಟ್ ಬ್ಯಾಟಿಂಗ್ ಆಡಿ 182 ರನ್ ಸ್ಕೋರ್ ಮಾಡಿತ್ತು. ಸೊ KKR 186 ರನ್ ಸ್ಕೋರ್ ಮಾಡಿತ್ತು 16.5 ಓವರ್ಸ್ ಅಲ್ಲೇನೆ. ಸೊ ಇಲ್ಲೂ ಕೂಡ ನಾವು ಬಿಫೋರ್ 20 ಓವರ್ಸ್ ಅಲ್ಲೇನೆ ಮ್ಯಾಚ್ ಮುಗಿಸಿದ್ದು. ಇಲ್ಲೂ ಕೂಡ ಬಾಲಿಂಗ್ ಪರ್ಸೆಂಟೇಜ್ ತಗೋಬೇಕು. 0.5 ಅಂದರೆ 5/6 ಮಾಡಿದ್ರೆ ಬರುವಂಥ ಆನ್ಸರ್ ಎಷ್ಟು? 0.8833. ಅಂದರೆ ಈ ಓವರು 83% ಕಂಪ್ಲೀಟ್ ಆಗಿತ್ತು ಅಂತ ಅರ್ಥ. ಸೊ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ 16.833 ಕನ್ಸಿಡರ್ ಮಾಡಬೇಕು. 16.5 ಕನ್ಸಿಡರ್ ಮಾಡಬಾರ್ದು. ಓಕೆ, ಸೊ ನೆಕ್ಸ್ಟ್ ಕೇಸ್ ಇಲ್ಲಿ ಏನಾಯ್ತು ಅಂದ್ರೆ LSG ಕೇಸ್ ನಾನು ಪ್ರೀವಿಯಸ್ಲಿ ಎಕ್ಸ್ಪ್ಲೈನ್ ಮಾಡಿರೋ ಹಾಗೆ ಆಲ್ ಔಟ್ ಆಯ್ತು ಅಂತ ಹೇಳಿದ್ರೆ ನಾವು 20 ಓವರ್ ಕನ್ಸಿಡರ್ ಮಾಡಬೇಕು. ಈ ಕೇಸಲ್ಲಿ LSG ಮೇಲೆ ಆಡಬೇಕಾದ್ರೆ 19.4 ಓವರ್ಸ್ ಅಲ್ಲಿ RCB ಆಲ್ ಔಟ್ ಆಗಿತ್ತು. ಆದರೆ ನೆಟ್ ರನ್ ರೇಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎರಡನೇ ಕಂಡೀಷನ್ ಆದಂತ ಟೋಟಲ್ ಓವರ್ನ ನಾವು ಕನ್ಸಿಡರ್ ಮಾಡಬೇಕು. ಅದಕ್ಕೆ ನಾನು ಇಲ್ಲಿ 20 ಅನ್ನೋದನ್ನ ಎಂಟ್ರಿ ಮಾಡಿದ್ದೀನಿ. ಎಲ್ಲೆಲ್ಲಿ ಗ್ರೀನ್ ಕಲರ್ ಇದೆ ಅದೆಲ್ಲ ನಾನು ಬಾಲಿಂಗ್ ಪರ್ಸೆಂಟೇಜ್ನ ಕಂಡುಹಿಡಿದಿರೋದು. ಅಂದರೆ ಇವಾಗ ಮುಂಬೈ ಇಂಡಿಯನ್ಸ್ ಮೇಲೆ ಆಡಬೇಕಾದ್ರೆ ಏನಾಯಿತು? ಸೊ ನಾವು ಮುಂಬೈ ಇಂಡಿಯನ್ಸು 15.3 ಓವರ್ಸ್ ಅಲ್ಲೇನೆ ಮ್ಯಾಚ್ ಮುಗಿಸಿತ್ತು. ಸೊ 15.3 ಓವರ್ಸ್ ಪರ್ಸೆಂಟೇಜ್ ಕಂಡುಹಿಡಿದಾಗ ಏನಾಗುತ್ತೆ? 3/6 ಮಾಡಿದೆ ನಾನು. ಇಲ್ಲಿ ನೋಡಿ, 3/6 ಮಾಡಿದಾಗ ಬಂದಂಥ ಆನ್ಸರು 0.5. ಸೊ 15 ಜೊತೆ 0.5 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 15.5. ಸೊ ಇದನ್ನ ನಾನು ಕ್ಯಾಲ್ಕುಲೇಷನ್ಗೆ ತಗೋಬೇಕು. ಸೊ ಈ ಗ್ರೀನ್ ಕಲರ್ ಎಲ್ಲ ಚೇಸಿಂಗ್ ಟೈಮಲ್ಲಿ ವಿತಿನ್ 20 ಓವರ್ಸಲ್ಲಿ ಮ್ಯಾಚ್ ಫಿನಿಶ್ ಆಗಿರೋಂಥ ಕಾರಣದಿಂದ ಬಾಲಿಂಗ್ ಪರ್ಸೆಂಟೇಜ್ನ ತಗೊಂಡು. ಈ ಆರೆಂಜ್ ಕಲರ್ ನೀವೇನೇ ನೋಡ್ತಾ ಇದ್ದೀರಾ, ಲಾಸ್ಟ್ 3 ಮ್ಯಾಚಸ್ಸು RCB ಬಾಲಿಂಗ್ ತುಂಬ ಚೆನ್ನಾಗಿತ್ತು. 3 ತಂಡಗಳನ್ನ ನಾವು ಆಲ್ ಔಟ್ ಮಾಡಿದ್ದು. ಗುಜರಾತ್, ನಿಮಗೆ ನೆನಪಿದ್ರೆ ಗುಜರಾತ್ನ ನಾವು 19.3 ಓವರ್ಸಲ್ಲಿ ಆಲ್ ಔಟ್ ಮಾಡಿದ್ದು. ಬಟ್ ಆದರೆ ಕ್ಯಾಲ್ಕುಲೇಷನ್ಗೆ ತಗೋಬೇಕಾಗಿರೋದು 20. ಅದೇ ರೀತಿ ಪಂಜಾಬ್ನ ಕೂಡ ನಾವು ಆಲ್ ಔಟ್ ಮಾಡಿದ್ದು 17 ಓವರಲ್ಲಿ. ಆದರೆ ನಾವು ಕ್ಯಾಲ್ಕುಲೇಷನ್ಗೆ ತಗೋಬೇಕಾಗಿರೋದು 20. ಸೊ DC ಕೂಡ 19.1 ಓವರಲ್ಲಿ ನಾವು ಆಲ್ ಔಟ್ ಮಾಡಿದ್ದು. ಕ್ಯಾಲ್ಕುಲೇಷನ್ಗೆ ತಗೋಬೇಕಾಗಿರೋದು 20. ಸೊ ಈ 2 ಕಂಡೀಷನ್ಸ್ನ ನಾನು ಅಪ್ಲೈ ಮಾಡಿದ್ದೀನಿ. ಸೊ ಅದಾದಮೇಲೆ ನಾನು ಏನು ಮಾಡ್ತೀನಿ? RCB ಬ್ಯಾಟಿಂಗ್ ಸ್ಕೋರ್ನ ಟೋಟಲ್ ಮಾಡಿದ್ದೀನಿ. ಸೊ ಟೋಟಲ್ ಮಾಡಿದಾಗ ಬಂದಂಥ ಆನ್ಸರು ಇಡೀ ಟೂರ್ನಮೆಂಟಲ್ಲಿ ನಾವು ಸ್ಕೋರ್ ಮಾಡಿರುವಂಥ ರನ್ಸು 2540. ಓಕೆ, ಇಡೀ ಟೂರ್ನಮೆಂಟಲ್ಲಿ ನಾವು ಫೇಸ್ ಮಾಡಿರುವಂಥ ಓವರು ಎಷ್ಟು? 249. ಓಕೆ, ಅದೇ ರೀತಿ ಇಡೀ ಟೂರ್ನಮೆಂಟಲ್ಲಿ ಬೌಲರ್ಸ್ ಕೊಟ್ಟಿರುವಂಥ ರನ್ಸ್ ಎಷ್ಟಿದೆ? 2455. ಇಡೀ ಟೂರ್ನಮೆಂಟಲ್ಲಿ ಬೌಲರ್ಸ್ ಮಾಡಿರುವಂಥ ಟೋಟಲ್ ಓವರ್ಸ್ ಎಷ್ಟು? 250. ಈ 4 ಕ್ಯಾಲ್ಕುಲೇಷನ್ಸ್ನ ಮಾಡಿದೆ ನಾನು. ಇದನ್ನ ನಾನು ಫಾರ್ಮುಲಾ ಒಳಗಡೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ನನ್ನ ನೆಟ್ ರನ್ ರೇಟ್ ಫಾರ್ಮುಲಾ. ಮೊದಲನೇ ಭಾಗ ಇದು ಟೋಟಲ್ ರನ್ ಸ್ಕೋರ್ಡ್ ವೈಲ್ ಬ್ಯಾಟಿಂಗ್ ಡಿವೈಡೆಡ್ ಬೈ ಟೋಟಲ್ ಓವರ್ ಫೇಸ್ಡ್. ಟೋಟಲ್ ರನ್ ಸ್ಕೋರ್ಡ್ ಎಷ್ಟು? 2540. ಇದನ್ನ ನಾನು ಆಸ್ ಆಫ್ ನೌ ಇದನ್ನು ಡಿಲೀಟ್ ಮಾಡ್ತೀನಿ. ಓಕೆ, 2540. ಓಕೆ, ಟೋಟಲ್ ಓವರ್ ಫೇಸ್ಡ್ ಎಷ್ಟು ಮಾಡಿದ್ರು? 249 ಬ್ಯಾಟಿಂಗ್ ಆಡಬೇಕಾದ್ರೆ. ಇವಾಗ ಎರಡನೇ ಭಾಗ ಆದಂಥ ಫಾರ್ಮುಲಾ ಇದು. ಟೋಟಲ್ ರನ್ ಗಿವನ್ ಬೈ ಬೌಲರ್ ಎಷ್ಟು ಮಾಡಿದ್ರು? ಇದನ್ನ ನಾನು ಎಂಟ್ರಿ ಮಾಡ್ತೀನಿ. ಮತ್ತೆ ಎಷ್ಟು ಫೇಸ್ ಮಾಡಿದ್ರು, ಎಷ್ಟು ರನ್ಸ್ ಕೊಟ್ಟಿದ್ರು ಬಾಲಿಂಗಲ್ಲಿ? 2455. ಎಷ್ಟು ಓವರ್ ಬಾಲ್ ಮಾಡಿದ್ರು RCB? 250.167. ಓಕೆ, ಸೊ ಇವಾಗ ಏನು ಮಾಡ್ತೀನಿ? ಇದೆರಡನ್ನು ಡಿವೈಡ್ ಮಾಡ್ತೀನಿ.
ಎರಡನ್ನು ಡಿವೈಡ್ ಮಾಡಿದ್ಮೇಲೆ ಇದೆರಡು ನಾನು ಮೈನಸ್ ಮಾಡ್ತೀನಿ. ಬಂದಂತ ನೆಟ್ ರನ್ ರೇಟ್ ಎಷ್ಟು ಇಡೀ ಟೂರ್ನಮೆಂಟ್ ಅಲ್ಲಿ 0.387. ನೀವು IPL ವೆಬ್ಸೈಟ್ಗೆ ಹೋಗಿ RCB ರನ್ ರೇಟ್ನ ನೀವು ನೋಡಿದ್ರೆ ಇಷ್ಟೇ ಇದೆ, 0.387. ಸೊ ನಮ್ಮ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿದೆ ಅಲ್ವಾ? ಹೌದು. ಸೊ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಎರಡು ಕಂಡೀಷನ್ಸ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಚೇಸಿಂಗ್ ಮಾಡ್ತು ಅಂತ ಹೇಳಿದ್ರೆ ಆ ಓವರ್ದು ಪರ್ಸೆಂಟೇಜ್ ತಗೋಬೇಕು. ಅದೇ ಆಲ್ ಔಟ್ ಆದೋ ಅಂತ ಹೇಳಿದ್ರೆ ಟೋಟಲ್ ಓವರ್ ಕನ್ಸಿಡರ್ ಮಾಡಬೇಕು. 20-20 ಮ್ಯಾಚ್ ಆಗಿದೆ 20 ಓವರ್ಸ್ ಕನ್ಸಿಡರ್ ಮಾಡಬೇಕು. 50 ಓವರ್ ಮ್ಯಾಚ್ ಆದರೆ 50 ಕನ್ಸಿಡರ್ ಮಾಡಬೇಕು. ಓಕೆ, ಈ ರೀತಿ ನಾವು 0.387 ನಂಬರ್ಗೆ ಬಂದು. ಅದೇ ರೀತಿ CSKಗೆ ಇದು ಈಗ ಇದೇನು ನೋಡ್ತಾ ಇದ್ದಾರೆ, ಇದು CSK ಮ್ಯಾಚಸ್ಸು. ಇದು CSK ಮ್ಯಾಚಸ್ ಲಿಸ್ಟು. 13 ಮ್ಯಾಚು ಎಗೇನೆಸ್ಟ್ ಈ ತಂಡಗಳ ಮೇಲೆ ಆಡಿದ್ದಾರೆ. ನಾನೇನು ಗ್ರೀನ್ ಹೈಲೈಟ್ ಮಾಡಿದ್ದೀನಿ ಅದು ಬಾಲಿಂಗ್ ಪರ್ಸೆಂಟೇಜ್ನ ಕಂಡುಹಿಡಿದಿರೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಈಗ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಎಕ್ಸಾಂಪಲ್ ತಗೋತೀನಿ. ಇವಾಗ ಇಲ್ಲಿ LSG ಎಕ್ಸಾಂಪಲ್ ತೊಗೊಳ್ಳೋಣ. ಇಲ್ಲಿ ಏನಾಗಿದೆ ಮ್ಯಾಚ್ ಅಂತ ಹೇಳಿದ್ರೆ, CSK ಫಸ್ಟ್ ಬ್ಯಾಟಿಂಗ್ ಆಡಿತ್ತು, 176 ರನ್ ಸ್ಕೋರ್ ಮಾಡಿತ್ತು 20 ಓವರಲ್ಲಿ. ಲಕ್ನೋ ಸೆಕೆಂಡ್ ಬ್ಯಾಟಿಂಗ್ ಆಡಬೇಕಾದ್ರೆ 19th ಓವರಲ್ಲೇನೆ ಇದನ್ನ ಚೇಸ್ ಮಾಡಿತ್ತು. ಎಕ್ಸಾಕ್ಟ್ ಆಗಿ 18ನೇ ಓವರು 6ನೇ ಬಾಲಲ್ಲೇನೆ ಇದು ಚೇಸ್ ಮಾಡಿತ್ತು. ಆದ್ರಿಂದ ನಮ್ಗೆ ಯಾವುದೇ ರೀತಿ ಬಾಲಿಂಗ್ ಪರ್ಸೆಂಟೇಜ್ ಬೇಕಾಗಿಲ್ಲ. ಆದ್ರೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಆಕ್ಚುಯಲ್ ಓವರ್ ಏನು 18ನೇ ಓವರ್ 6ನೇ ಬಾಲಲ್ಲಿ ಚೇಸ್ ಮಾಡಿತ್ತು. ಬಾಲಿಂಗ್ ಪರ್ಸೆಂಟೇಜ್ ಇದಕ್ಕೆ ಕಂಡುಹಿಡಿತೀನಿ ಅಂತ ಹೇಳಿದ್ರೆ ನಂಬರ್ ಆಫ್ ಬಾಲ್ ಫೇಸ್ಡ್ ಇನ್ ದಟ್ ಓವರ್ ಎಷ್ಟು 6. ಟೋಟಲ್ ನಂಬರ್ ಆಫ್ ಬಾಲ್ ಇನ್ 1 ಓವರಲ್ಲಿ ಎಷ್ಟು 6, 1 ಬರುತ್ತೆ. ಸೊ ನಮಗೆ ಕನ್ಸಿಡರ್ ಮಾಡಬೇಕಾದಂಥ ಓವರ್ ಎಷ್ಟು ಕ್ಯಾಲ್ಕುಲೇಷನ್ಸ್ಗೆ 18 + 1 ಏನು 19 ಅಂತಾನೆ ಬರುತ್ತೆ. ಸೊ ಎರಡನೇ ಕೇಸ್ ತಗೊಳ್ಳೋಣ. ಎರಡನೇ ಕೇಸಲ್ಲಿ ಏನಾಗಿತ್ತು, CSK ಫಸ್ಟ್ ಬ್ಯಾಟಿಂಗ್ ಆಡಿತ್ತು, 210 ರನ್ ಸ್ಕೋರ್ ಮಾಡಿತ್ತು 20 ಓವರಲ್ಲಿ. ಲಕ್ನೋ 19.3 ಓವರ್ಸಲ್ಲಿ 19.5 ಅಲ್ಲ 19.3 ಓವರ್ಸಲ್ಲಿ ಚೇಸ್ ಮಾಡಿ 213 ರನ್ ಸ್ಕೋರ್ ಮಾಡಿತ್ತು. ಇವಾಗ ನಾವು ಬಾಲಿಂಗ್ ಪರ್ಸೆಂಟೇಜ್ನ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿತೀವಿ? ಟೋಟಲ್ ನಂಬರ್ ಆಫ್ ಬಾಲ್ ಫೇಸ್ಡ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಬಾಲ್ ಇನ್ ಆನ್ ಓವರ್. ಅಂದರೆ ಎಷ್ಟು ಬಾಲ್ ಫೇಸ್ ಮಾಡಿದ್ದು ಆ ಓವರಲ್ಲಿ ಅದನ್ನ ಡಿವೈಡ್ ಮಾಡ್ತಾ ಇದ್ದೀವಿ. ಟೋಟಲ್ ಎಷ್ಟು ಬಾಲ್ ಇರುತ್ತೆ ಒಂದು ಓವರಲ್ಲಿ ಅಂತ. ಅಂದರೆ ಒಂದು ಓವರಲ್ಲಿ 6 ಬಾಲ್ ಇರುತ್ತೆ. ಸೊ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರು? 0.5 ಬರುತ್ತೆ. ಸೊ ಈ 0.5ನ ನಾವು 19 ಜೊತೆಗೆ ಆ್ಯಡ್ ಮಾಡಬೇಕು. ಅವಾಗ ಬರುವಂಥ ಆನ್ಸರೇ 19.5. ಸೊ ಅದೇ ರೀತಿ ಈ ಗ್ರೀನ್ ಕಲರ್ ಏನೇನಿದೆ, ಸೊ ಇದೆಲ್ಲ ನಾನು ಬಾಲಿಂಗ್ ಪರ್ಸೆಂಟೇಜ್ ಕಂಡುಹಿಡಿದು ಆ ಓವರ್ಗೆ ಆ ಪರ್ಸೆಂಟೇಜ್ನ ಆ್ಯಡ್ ಮಾಡಿದ್ದೀನಿ. ಸೊ ಈ ನೆಕ್ಸ್ಟ್ ಎಕ್ಸಾಂಪಲ್ SRH ನೋಡಿದ್ರೆ ನೀವು ಇದರಲ್ಲಿ CSK 212 ರನ್ ಸ್ಕೋರ್ ಮಾಡಿದ್ದು 20 ಓವರಲ್ಲಿ. ಸೊ SRH ಆಲ್ ಔಟ್ ಆಗೋಗಿತ್ತು. 18 ಓವರ್ಗೆನೆ 134 ರನ್ ಸ್ಕೋರ್ ಮಾಡಿ ಆಲ್ ಔಟ್ ಆಗಿತ್ತು. ಆಲ್ ಔಟ್ ಆಗಿರೋ ಕಾರಣದಿಂದ ಕಂಡೀಷನ್ 2 ಅಪ್ಲೈ ಆಗುತ್ತೆ. ಏನು 20 ಓವರ್ ಕಂಪ್ಲೀಟ್ ಓವರ್ನ ನಾವು ಕನ್ಸಿಡರ್ ಮಾಡಬೇಕು. ಆರೆಂಜ್ ಕಲರ್ ಏನೇನು ನೋಡ್ತಾ ಇದ್ದೀರಾ ಈ ಸ್ಕ್ರೀನಲ್ಲಿ 20 ಓವರ್ ಕನ್ಸಿಡರ್ ಮಾಡಿದ್ದೀವಿ. ಓಕೆ, ಆಕ್ಚುಯಲ್ ಓವರ್ ಎಷ್ಟು 19.4, 19.3, 17. ಬಟ್ ಆದರೆ ನಾವು ಕ್ಯಾಲ್ಕುಲೇಷನ್ಸ್ಗೆ ಮಾಡಬೇಕಾದಂಥ ವ್ಯಾಲ್ಯೂ ಎಷ್ಟು ಕಂಪ್ಲೀಟ್ ಓವರ್. ಓಕೆ, ಸೊ ಇದೇ ಈ ಎರಡು ಕಲರ್ನ ಡಿಫ್ರೆನ್ಸ್. ಸೊ ಇದೇ ರೀತಿ ನಾನು RCB ಟೋಟಲ್ ಬ್ಯಾಟಿಂಗ್ ಸ್ಕೋರ್ನ ಟೋಟಲ್ ಮಾಡಿದ್ದೀನಿ. ಟೋಟಲ್ ಕನ್ಸಿಡರ್ಡ್ ಓವರ್ ಫಾರ್ ಕ್ಯಾಲ್ಕುಲೇಷನ್ನ ಮಾಡಿದ್ದೀನಿ. ಎಷ್ಟು ಬಾಲ್ ಮಾಡಿದ್ದಾರೆ, ಬಾಲಿಂಗಲ್ಲಿ ಎಷ್ಟು ರನ್ಸ್ ಕೊಟ್ಟಿದ್ದಾರೆ ಅದನ್ನು ಸಮ್ ಮಾಡಿದ್ದೀನಿ. ಎಷ್ಟು ಓವರ್ಸ್ ಬಾಲ್ ಮಾಡಿದ್ದಾರೆ ಅದನ್ನು ಸಮ್ ಮಾಡಿದ್ದೀನಿ. ಅದೆರಡನ್ನ ನಾನು ಇಲ್ಲಿ ಎಂಟ್ರಿ ಮಾಡ್ಕೋತೀನಿ. ಟೋಟಲ್ ನಂಬರ್ ಆಫ್ ಸ್ಕೋರ್ ಎಷ್ಟು ಮಾಡಿತ್ತು CSK 2333. ಟೋಟಲ್ ನಂಬರ್ ಆಫ್ ಓವರ್ ಎಷ್ಟು ಫೇಸ್ ಮಾಡಿತ್ತು 254.677. ಇದೆರಡನ್ನ ನಾನು ಡಿವೈಡ್ ಮಾಡ್ತೀನಿ. ಅದೇ ರೀತಿ ಇಲ್ಲಿ ಬರ್ತೀನಿ. ಇಲ್ಲೂ ಕೂಡ ಟೋಟಲ್ ನಂಬರ್ ಆಫ್ ರನ್ಸ್ ಗಿವನ್ ಬೈ ಬಾಲರ್ಸ್ ಎಷ್ಟು 2197. ಎಷ್ಟು ಓವರ್ ಬಾಲ್ ಮಾಡಿದ್ರು CSK 254.5. ಇದೆರಡನ್ನ ನಾನು ಡಿವೈಡ್ ಮಾಡ್ತೀನಿ. 8.6 ಬಂತು. ಇದೆರಡು ವ್ಯಾಲ್ಯೂನ ನಾನು ಮೈನಸ್ ಮಾಡಿದ್ರೆ ಬರುವಂಥ ರನ್ ರೇಟೇ CSK 9.16ನ 8.633 ಅಂತ ಡಿವೈಡ್ ಮಾಡ್ತೀನಿ. ಇದು ನಾನು ನಿಮಗೆ ಹೇಗೆ ರನ್ ರೇಟ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ತಿಳ್ಕೊಟ್ಟು. ಇವಾಗ ನೀವು ನೋಡಿದ್ರೆ CSK ರನ್ ರೇಟು ಅಟ್ ಕರೆಂಟು
ಇವಾಗ ಸದ್ಯಕ್ಕಿರುವಂಥ ರನ್ ರೇಟು 0.528. ನೀವು ಇಲ್ಲಿ IPL ಟೇಬಲ್ ಲಿಸ್ಟಲ್ಲಿ ನೋಡಿದ್ರೆ CSK ಇದು 0.528 ಪಾಸಿಟಿವ್ ನಂಬರ್. ಸೊ ಇದು ಮ್ಯಾಚ್ ಆಗ್ತಿದೆ. ಈ ರೀತಿನೇ ನಾವು ರನ್ ರೇಟ್ನ ಕ್ಯಾಲ್ಕುಲೇಟ್ ಮಾಡೋದು ಟೂರ್ನಮೆಂಟ್ಗೆ. ಸೊ ಇವಾಗ ನಾವು ಪ್ರಿಡಿಕ್ಷನ್ ಮಾಡಿದ ಹೇಗೆ RCB 18 ರನ್ನಿಂದ ಗೆಲ್ಲಬೇಕು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ, ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ 18.1 ಓವರಿಂದ CSKನ ಸೋಲಿಸ್ಬೇಕು ಅಂತ. ಹೇಗೆ ಅಂತ ಇವಾಗ ನೋಡೋಣ. ಸೊ ಇಲ್ಲಿಗೆ ಬನ್ನಿ, ಸೆಲೆಕ್ಟೆಡ್ ಏರಿಯಾ ಇದು, ಇಲ್ಲಿಗೆ ಬನ್ನಿ. ಕೊನೆ ಮ್ಯಾಚ್ ಬ್ಲೂ ಕಲರಲ್ಲಿ ಹೈಲೈಟ್ ಮಾಡಿದ್ದೀನಿ CSKದು. ಇವಾಗ ಫಾರ್ ಎಕ್ಸಾಂಪಲ್ RCB ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂತ ಅನ್ಕೊಳ್ಳೋಣ. 20 ಓವರ್ ಫೇಸ್ ಮಾಡಿತ್ತು, 200 ರನ್ ಸ್ಕೋರ್ ಮಾಡಿತ್ತು ಎಕ್ಸಾಂಪಲ್. ಸೊ ಇವಾಗ ನಾವು ಏನು ಮಾಡಬೇಕು, ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ CSKನ 18 ರನ್ನಿಂದ ಸೋಲಿಸ್ಬೇಕು. ಅಂದರೆ CSKನ 182 ರನ್ಗಿಂತ ಜಾಸ್ತಿ ಮಾಡೋದಕ್ಕೆ ಬಿಡಬಾರ್ದು. ನಾನು ಇಲ್ಲಿ 182 ಅಂತಾನೆ ಹಾಕ್ತೀನಿ. 20 ಓವರ್ ಅಂದರೆ 20 ಓವರ್ ಒಳಗಡೆ CSK ಬರೀ 182 ಅಷ್ಟೇ ಸ್ಕೋರ್ ಮಾಡೋದಕ್ಕೆ ಸಾಧ್ಯ ಆಗಿತ್ತು. ಓಕೆ, ಇಲ್ಲಿ ಯಾವುದೇ ರೀತಿ ಕಂಡೀಷನ್ಸ್ ಬರಲ್ಲ, ಯಾಕಂದರೆ ಇಲ್ಲಿ ಆಲ್ ಔಟ್ ಕೂಡ ಆಗಿಲ್ಲ. ಅದೇ ರೀತಿ ಯಾವುದೇ ರೀತಿ ಓವರ್ ಮಧ್ಯದಲ್ಲಿ ಮ್ಯಾಚ್ ಫಿನಿಶ್ ಆಗಿಲ್ಲ, ಕಂಪ್ಲೀಟ್ ಓವರ್ಸ್ನ ತೊಗೊಂಡಿದ್ದೀನಿ. ಓಕೆ, ಸೊ ಇವಾಗ ನಾನು ಇಲ್ಲಿ ಎಂಟ್ರಿ ಮಾಡ್ತೀನಿ. ಟೋಟಲ್ ನಂಬರ್ ಆಫ್ RCB ಬ್ಯಾಟಿಂಗ್ ಸ್ಕೋರ್ ಮಾಡಿರೋದು 2740 ಅಂತ. ಟೋಟಲ್ ಓವರ್ಸ್ ಎಷ್ಟು ಬಾಲ್ ಮಾಡಿದ್ದಾರೆ 269 ಅಂತ ಎಂಟ್ರಿ ಮಾಡ್ತೀನಿ. ಅದೇ ರೀತಿ ಇಲ್ಲೂ ಕೂಡ ಎಂಟ್ರಿ ಮಾಡ್ತೀನಿ. ಬಾಲರ್ಸ್ ಎಷ್ಟು ರನ್ಸ್ ಕೊಟ್ಟಿದ್ದಾರೆ 2637. ಟೋಟಲ್ ನಂಬರ್ ಆಫ್ ಬಾಲ್ಡ್ ಎಷ್ಟು 270.167. ಇದೆರಡು ರನ್ ರೇಟ್ನ ಮೈನಸ್ ಮಾಡಿದ್ರೆ ಬರೋಂಥ ರನ್ ರೇಟ್, ಹೊಸ ರನ್ ರೇಟು 425. ಇದು RCB ರನ್ ರೇಟ್. ಇದೇ ರೀತಿ CSK ಇದು ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ. ಸೊ ಏನು ನಾವು ಅಸ್ಯೂಮ್ ಮಾಡ್ಕೊಂಡಿತ್ತು, RCB ಫಸ್ಟ್ ಬ್ಯಾಟಿಂಗ್ ಆಡಿತ್ತು 20 ಓವರಲ್ಲಿ 200 ರನ್ ಟಾರ್ಗೆಟ್ ಕೊಟ್ಟಿತ್ತು, ಹೌದಾ? ಅದೇ ರೀತಿ ಇಲ್ಲಿ CSK ಎಷ್ಟು ಸ್ಕೋರ್ ಮಾಡಿತ್ತು 182 ಅಷ್ಟೇ ಸ್ಕೋರ್ ಮಾಡೋಕ್ಕಾಗಿತ್ತು. ಎಷ್ಟು ಓವರಲ್ಲಿ 20 ಓವರಲ್ಲಿ. ಅವ್ರು ಬಾಲಿಂಗ್ ಮಾಡ್ಬೇಕಾದ್ರೆ RCBಗೆ 200 ರನ್ ಟಾರ್ಗೆಟ್, 200 ರನ್ ಕೊಟ್ಟಿದ್ರು 20 ಓವರಲ್ಲಿ. ಓಕೆ, ಸೊ ಇವಾಗ ಈ ವ್ಯಾಲ್ಯೂನ ಈ ಫಾರ್ಮುಲಾಗೆ ಎಂಟ್ರಿ ಮಾಡ್ತೀನಿ. ಟೋಟಲ್ ರನ್ ಸ್ಕೋರ್ಡ್ ಬೈ CSK ಫುಲ್ ಟೂರ್ನಮೆಂಟಲ್ಲಿ ಎಷ್ಟು 251. ಟೋಟಲ್ ಓವರ್ ಫೇಸ್ಡ್ ಎಷ್ಟು 274.677. ಟೋಟಲ್ ರನ್ಸ್ ಗಿವನ್ ಬೈ ಬೌಲರ್ಸ್ ಎಷ್ಟು ಟೋಟಲ್ ಟೂರ್ನಮೆಂಟಲ್ಲಿ 2397. ಬಾಲ್ ಮಾಡಿರೋದೆಷ್ಟು 274.500. ಇವಾಗ ನಾನು ಇದೆರಡನ್ನು ಮೈನಸ್ ಮಾಡಿದ್ರೆ CSK ರನ್ ರೇಟ್ ಸಿಗುತ್ತೆ. ಇವಾಗ ನೀವು ಕಂಪೇರ್ ಮಾಡ್ಬೋದು, ಯಾರ್ದು ರನ್ ರೇಟ್ ಜಾಸ್ತಿ ಇದೆ. RCBದು 0.1 ಡಿಜಿಟ್ ಜಾಸ್ತಿ ಇದೆ, ಅಂದರೆ 0.425 RCBದು. CSKದು 0.424. ಅಂದರೆ ಇದರಲ್ಲಿ RCB ರನ್ ರೇಟು ಮಾರ್ಜಿನಲ್ಲಿ ಜಾಸ್ತಿ ಆಯಿತು. ಸೊ ಆಟೋಮೆಟಿಕ್ ಆಗಿ ಟೇಬಲಲ್ಲಿ 4ನೇ ಪೊಸಿಷನ್ ತಗೊಂಡು ಕ್ವಾಲಿಫೈ ಆಯಿತು. ಸೊ ಈ ರೀತಿ ನಾವು ಪ್ರಿಡಿಕ್ಟ್ ಮಾಡಿದ್ದು 18 ರನ್ಸಿಂದ ನಾವು ಗೆಲ್ಲಬೇಕು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ. ಅದೇ ನಾವು ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಹೇಗೆ ಅಂತ ಹೇಳಿದ್ರೆ, ಇವಾಗ ಇಲ್ಲೇ ಬನ್ನಿ. ಈಗ ಈ ಬ್ಲೂ ಕಲರಲ್ಲಿ ನಾನು ಡಿಲೀಟ್ ಮಾಡ್ತೀನಿ. ಏನಾಯಿತು, RCB ಬಾಲಿಂಗ್ ಕಾಲಮ್ ಬನ್ನಿ. RCB ಫಸ್ಟ್ ಬಾಲಿಂಗ್ ಮಾಡ್ಬೇಕಾದ್ರೆ 200 ರನ್ ಕೊಟ್ಟರು. ಅಂದರೆ CSK ಸ್ಕೋರ್ ಮಾಡಿದ್ದು 200 ರನ್ 20 ಓವರಲ್ಲಿ. RCB ಸೆಕೆಂಡ್ ಬ್ಯಾಟಿಂಗ್ ಆಡಬೇಕಾದ್ರೆ ನಾವು ಪ್ರಿಡಿಕ್ಷನ್ ಮಾಡಿರೋದು 18.1 ಓವರಲ್ಲಿ ಮುಗಿಸ್ಬೇಕು ಅಂತ ಅರ್ಥ. ಸೊ 18.1 ಓವರಲ್ಲಿ 201 ರನ್ ಸ್ಕೋರ್ ಮಾಡಿದ್ರು, ಹೌದಾ? ವಿನ್ನಿಂಗ್ಗೆ 1 ರನ್ ಜಾಸ್ತಿನೇ ಇರಬೇಕಾದ್ರಿಂದ 201 ರನ್ ಸ್ಕೋರ್ ಮಾಡಿದ್ರು. ಎಷ್ಟು ರನ್ ರೇಟ್ ಎಷ್ಟಾಯಿತು ಕ್ಯಾಲ್ಕುಲೇಟ್ ಮಾಡಬೇಕು. ಇವಾಗ ಹೊಸ ನಂಬರ್ ಹಾಕಿ ಟೋಟಲ್ ಎಷ್ಟು 2741 ಆಯಿತು. ಬ್ಯಾಟಿಂಗ್ ಸ್ಕೋರು, ಬ್ಯಾಟಿಂಗ್ ಓವರ್ಸ್ ಎಷ್ಟು ತಗೊಂಡಿದ್ದಾರೆ ಬ್ಯಾಟಿಂಗಲ್ಲಿ 267.1. ಅದೇ ರೀತಿ ಇಲ್ಲಿಗೆ ಬರ್ತೀನಿ. ನಮ್ಮ ಬಾಲರ್ ಎಷ್ಟು ಬಾಲಿಂಗ್ ಮಾಡಿದ್ದಾರೆ 2655 ರನ್ಸ್ ಕೊಟ್ಟಿದ್ದಾರೆ ಬಾಲಿಂಗಲ್ಲಿ. ನಂಬರ್ ಆಫ್ ಓವರ್ ಬಾಲ್ ಮಾಡಿರೋದು ಇಷ್ಟು. ಎರಡನ್ನ ಡಿವೈಡ್ ಮಾಡೋಣ. ಅದಾದಮೇಲೆ 0.435 RCB ರನ್ ರೇಟ್. ಇದು ಯಾವಾಗ ಚೇಸಿಂಗಲ್ಲಿ, ಇದು ಆವಾಗಲೇ ನೋಡಿದ್ದು ನಾವು ಬಾಲಿಂಗಲ್ಲಿ.
ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ. ಇವಾಗ ನಾವು ನೋಡಿದ್ದು ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ. ಅದೇ ರೀತಿ ಇಲ್ಲಿ ಕೂಡ ಅಪ್ಡೇಟ್ ಮಾಡೋಣ. ಚೆನ್ನೈ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ. ಚೆನ್ನೈ ಫಸ್ಟ್ ಬ್ಯಾಟಿಂಗ್ ಆಡಿ ನಮಗೆ 200 ರನ್ ಟಾರ್ಗೆಟ್ ಕೊಡ್ತು 20 ಓವರಲ್ಲಿ. ನಾವು 201 ಸ್ಕೋರ್ ಮಾಡಿದ್ವು 20 ಓವರಲ್ಲಿ. ಸೊ ಇಲ್ಲಿ ಟೋಟಲ್ ರನ್ಸ್ ಎಂಟ್ರಿ ಮಾಡೋಣ. 2533, 274.677, 398, 274.5. ಸೊ ಇವಾಗ ನಾವು ಮೈನಸ್ ಮಾಡಿದ್ರೆ ಇಲ್ಲಿ ನಾವು 201 ರನ್ನ 18.1 ಓವರಲ್ಲಿ ಸ್ಕೋರ್ ಮಾಡಬೇಕಿತ್ತು. ಇಲ್ಲಿ 18.1 ಅಂತ ಎಂಟ್ರಿ ಮಾಡ್ತೇನೆ. ಇವಾಗ ವ್ಯಾಲ್ಯೂಸ್ 272.6. ಓಕೆ. ಸೊ ಇವಾಗ ನೀವು ನೆಟ್ ರನ್ ರೇಟ್ನ ಚೆಕ್ ಮಾಡಿದ್ರೆ CSKದು -0.425, RCBದು 0.435. ಈ ರೀತಿ ನಾವು ಸೆಕೆಂಡ್ ಬ್ಯಾಟಿಂಗ್ ಆಡಬೇಕಾದ್ರೂ ಕೂಡ ರನ್ ರೇಟಲ್ಲಿ ಜಾಸ್ತಿ ಇದ್ದೀವಿ. 18.1 ಓವರ್ಸ್ ಒಳಗಡೆ ನಾವು ಚೇಸ್ ಮಾಡಿದ್ರೆ. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿ ನಾವು ಪ್ರಿಡಿಕ್ಟ್ ಮಾಡಿರೋದು. ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 18 ರನ್ಸಿಂದ ನಾವು ವಿನ್ ಆಗಬೇಕು. ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ 18 ಓವರ್ಸ್ ಒಳಗಡೆ ನಾವು ಮ್ಯಾಚ್ನ ಫಿನಿಶ್ ಮಾಡಿ ಗೆಲ್ಲಬೇಕು. ಸೊ ಈ ರೀತಿ ನಾವು ನೆಟ್ ರನ್ ರೇಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಒಂದು ಟೂರ್ನಮೆಂಟ್ ಆಗಲಿ ಅಥವಾ ಯಾವುದೇ ಒಂದು ಸೀರೀಸ್ ಮ್ಯಾಚಸ್ ಆಗಿರಲಿ, IPL ಆಗಿರ್ಬೋದು, ಇಂಟರ್ನ್ಯಾಷನಲ್ ಮ್ಯಾಚಸ್ ಆಗಿರ್ಬೋದು, ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಿ ನೆಟ್ ರನ್ ರೇಟ್ನ ಕ್ಯಾಲ್ಕುಲೇಟ್ ಮಾಡಿ ಒಂದು ಟೀಮ್ಗೆ ಅಸೈನ್ ಮಾಡ್ತೀವಿ. ಸೊ ಐ ಥಿಂಕ್ ಎಲ್ಲರಿಗೂ ಅರ್ಥ ಆಯಿತು ಅಂತ ಅನ್ಕೋತೀನಿ. ದಯವಿಟ್ಟು ಏನಾದರೂ ಕರೆಕ್ಷನ್ಸ್ ಇದ್ದರೆ ಅಥವಾ ಏನಾದರೂ ಮಾಹಿತಿ ನನ್ನ ಜೊತೆ ನೀವು ಶೇರ್ ಮಾಡಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ನೋಡಿದ್ದಕ್ಕೆ. ಧನ್ಯವಾದಗಳು.